ಪ್ರಿಯ ವೀಕ್ಷಕರೇ ನಮಸ್ಕಾರ. ಭೀಮಾ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇತ್ತೀಚೆಗೆ ಕುಂದಗೋಳದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದನ್ನು ತಾವು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಿ. ಏನು, ಬಸ್ಸಿನ ಕಿಟಕಿಯಿಂದ ಉಗಿಯುವಾಗ ಆಗಿರುವ ಒಂದು ಘಟನೆ. ಅಂದರೆ ಒಂದು ಸಣ್ಣ ನಿರ್ಲಕ್ಷ್ಯನೂ ಕೂಡ ನಮಗೆ ಎಷ್ಟು ಆಘಾತಕಾರಿಯಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸತ್ತೆ. ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಒಂದು ಸಾವು. ರಸ್ತೆಯಲ್ಲಿ ಹೋಗುವಾಗ, ದಾರಿಯಲ್ಲಿ ಸಾಗುವಾಗ, ಬಸ್ಸಿನ ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ಮಾತು ಹೇಳುವಾಗ, ಅಥವಾ ಕಿಟಕಿಯಿಂದ ನಮ್ಮ ಕುತ್ತಿಗೆಯ ಹೊರಭಾಗವನ್ನು ಹಾಕಿ ವೀಕ್ಷಣೆ ಮಾಡೋದಾಗಿರ್ಬೋದು, ಅಥವಾ ತಿಂದಿರುವಂತಹ ಪಾನ್ ಮಸಾಲವನ್ನು ಉಗಿಯೋದಾಗಿರಬಹುದು. ಇದೆಲ್ಲವೂ ಕೂಡ ಒಂದು ಅಜಾಗ್ರತವೇ ಅಂತ ಹೇಳ್ಬೋದು. ಹಾಗಂತ ಕಿಟಕಿ ಬಾಗಿಲಿನಿಂದ ತಲೆ ಹಾಕೋದು, ಜಾಗೃತಿಯಿಂದ ಇರೋದು ತಾವೆಲ್ಲ ನೋಡಿರ್ತೀರಿ. ಶಾಲೆಯಲ್ಲಿ, ಸ್ಕೂಲ್ ಬಸ್ಗಳಲ್ಲಿ ಮಕ್ಕಳು ಆಟ ಆಡ್ತಿರ್ತವೆ. ಆ ಶಾಲೆಗೆ ಹೋಗುವಂಥ ಮಕ್ಕಳ ಜೊತೆಗೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬಾಗಿಲಲ್ಲೇ ನಿಂತ್ಕೊಂಡು ಜೋತ್ ಬಿತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಸರ್ಕಾರಿ ಶಾಲೆಗೆ ಸರ್ಕಾರಿ ಬಸ್ಸಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಪಾಸಾಗಿ ಬಸ್ನಲ್ಲಿ ಜನಜಂಗುಳಿ ತುಂಬಿದಾಗ ಹಿಂದಿನ ಬಾಗಿಲಿಗೆ ಜೋತು ಬಿದ್ದು ಹೋಗುವಂತಹ ಘಟನೆಗಳನ್ನು ನಾವು ನೋಡಿರ್ತೇವೆ. ಆದರೆ ಸಾವು ಅನ್ನುವಂಥದ್ದು ಹೇಗೆ ಬರುತ್ತೆ ಎನ್ನುವಂಥದ್ದು ಗೊತ್ತಿಲ್ಲ. ಆದರೆ ನಾವು ರಸ್ತೆ ನಿಯಮಗಳನ್ನು, ಸರ್ಕಾರದ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಅವರು ದಂಡ ವಿಧಿಸ್ತಾರೆ ಅಂತಂದರೆ ಅದು ನಮ್ಮ ಜಾಗೃತಿಗಾಗಿ ಎನ್ನುವಂಥ ಭಾವನೆ ನಮ್ಮಲ್ಲಿರಬೇಕು. ದಂಡ ವಿಧಿಸ್ತಾರೆ ಎನ್ನುವಂಥ ಕಾರಣದಿಂದ ಹೆಲ್ಮೆಟ್ ಧರಿಸೋದು, ದಂಡ ವಿಧಿಸ್ತಾರೆ ಎನ್ನುವಂಥ ಕಾರಣದಿಂದ ಮತ್ತಾವುದೋ ಒಂದು ವ್ಯವಸ್ಥೆಗೆ ನಾವು ಒಗ್ಗಿಕೊಳ್ಳೋದು ಸರಿಯಲ್ಲ. ನಮ್ಮ ಜಾಗೃತಿಗಾಗಿ ನಾವು ಹೆಲ್ಮೆಟನ್ನು ಧರಿಸಬೇಕು. ನಮ್ಮ ಜಾಗೃತಿಗಾಗಿ ನಾವು ಸಂಚಾರ ಮಾಡುವಂತಹ ಬಸ್ಸಲ್ಲಿ, ಕಾರಲ್ಲಿ ಕಿಟಕಿ ಬಾಗಿಲಿನಿಂದ ಕುತ್ತಿಗೆಯನ್ನು ಹೊರಗೆ ಹಾಕೋದು, ಉಗಿಯೋದಾಗಿರ್ಬೋದು, ಇಂತಹ ಘಟನೆಗಳನ್ನು ನಾವು ಮಾಡದೇ ಇರತಕ್ಕಂಥದ್ದು ಒಂದು ಒಳ್ಳೆಯ ಸಭ್ಯ ಲಕ್ಷಣ ಅಂತಲೇ ಹೇಳ್ಬೋದು. ಈ ಕುಂದಗೋಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಒಂದು ಸಣ್ಣ ಘಟನೆ. ವಿದ್ಯಾರ್ಥಿಯೊಬ್ಬ ಹಿಂದಿನಿಂದ ಬಂದ ಟಿಪ್ಪರ್ ಡಿಕ್ಕಿಯಾಗಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದಾವೆ. ಇಂತಹ ನೋವಿನ ಸಂಗತಿ, ಬರುವಂತಹ ವ್ಯಕ್ತಿ ಮನೆಗೆ ಬರ್ತಾನೆ ಎನ್ನುವಂಥ ವಿಚಾರದಲ್ಲಿ ಅವನ ಸಾವಿನ ಜೊತೆಗೆ ಮನೆಗೆ ಬರ್ತಾನೆ ಅಂತಂದರೆ ಆ ಕುಟುಂಬಕ್ಕೆ ಎಷ್ಟು ದುಃಖ, ಎಷ್ಟು ನೋವು, ಎಷ್ಟು ಸಂಬಂಧಗಳನ್ನು ಕಳೆದುಕೊಳ್ತಾನೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೋಸ್ಕರವಾಗಿ ನಾವು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಡಿಗೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ರಸ್ತೆಯನ್ನು ದಾಟಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ವಾಹನ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ನಿಯಮಗಳನ್ನು ಪಾಲಿಸೋಣ. ಆ ರಸ್ತೆ ನಿಯಮಗಳನ್ನು ಸರ್ಕಾರವನ್ನು ನಡೆಸಲಿಕ್ಕೆ, ದಂಡವನ್ನು ವಿಧಿಸಲಿಕ್ಕೆ ಅಲ್ಲ, ಅದು ನಮ್ಮ ಬದುಕಿಗೆ ಮಾರಕ ಆಗದಿರಲಿ ಎನ್ನುವಂಥ ವಿಚಾರದಿಂದ ಆ ಒಂದು ವಿಚಾರವನ್ನು, ಆ ಒಂದು ಕಟ್ಟುನಿಟ್ಟಿನ ದಂಡವನ್ನು ವಿಧಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾವುದನ್ನು ನಿರ್ಲಕ್ಷಿಸದೆ ನಮ್ಮ ಬದುಕನ್ನು, ನಮ್ಮ ರಸ್ತೆ ಮಾರ್ಗವನ್ನು, ಆ ನಿಯಮಗಳನ್ನು ಪಾಲಿಸಿದರೆ ನಮಗೂ ಒಳಿತಾಗತ್ತೆ, ಸಮಾಜಕ್ಕೂ ಒಳಿತಾಗತ್ತೆ. ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವು ಸಾಕ್ಷಿಯಾಗ್ತೇವೆ ಎನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು.